ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ಉಳಿದ ಲೆಗ್ಗಿನ್ಸಿಂದ ಮತ್ತು ಮುಂಚೆ ಹಾಕಿದ ಮ್ಯಾಟಿಂದ ಉಳಿದ ಸೀರೆದಿದು ಕಟ್ ಮಾಡಿ ತೋರಿಸಿದ್ದೆ ಹಿಂದಿನ ವಿಡಿಯೋದಲ್ಲಿ. ಅದನ್ನು ಉಪಯೋಗಿಸ್ಕೊಂಡು ತುಂಬ ಚೆನ್ನಾಗಿ ಡೋರ್ ಮ್ಯಾಟ್ ಮಾಡುವುದನ್ನು ಹೇಳ್ಕೊಡ್ತಾ ಇದ್ದೀನಿ. ಯಾರು ಕೂಡ ವಿಡಿಯೋ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ. ಇದು ಲೆಗಿನ್ಸು, ಅಂದರೆ ನಾನು ನನ್ನ ಮಗಳು ಇಬ್ಬರು ತುಂಬ ವೈಟ್ ಕಲರ್ನವೇ ಜಾಸ್ತಿ ಇದ್ದವು. ಇದನ್ನು ಮೇಲ್ಗಡೆ ಸೊಂಟದ ಭಾಗ ಇದು ಈ ಥರ ರೌಂಡ್ ಶೇಪಲ್ಲಿ ಕಟ್ ಮಾಡಿ ಟೈಟಾಗಿ ಎಳೆದು ಈ ಥರ ಇಟ್ಕೊಂಡಿದ್ದೀನಿ. ಇದನ್ನ ಇವಾಗ ಒಂದಕ್ಕೊಂದು ಜಾಯಿಂಟ್ ಮಾಡ್ಕೋಬೇಕು. ಸ್ವಲ್ಪ ದಪ್ಪ ಇರೋದನ್ನ ಕಟ್ ಮಾಡಿಕೊಂಡು ನೋಡಿ ಈ ಥರ ಕಟ್ ಮಾಡಿಕೊಂಡು ಎರಡೂ ಜಾಯಿಂಟ್ ಮಾಡ್ಕೊಳ್ತೀನಿ. ಈ ಥರ ಹಿಡ್ಕೊಂಡು ಸೂಜಿ ದಾರದಿಂದ ಹೊಲ್ಕೋಬೇಕು. ಟೈಟಾಗಿ ಹೊಲಿಗೆ ಹಾಕ್ಕೋಬೇಕು. ತುಂಬ ಚೆನ್ನಾಗಿ ಕಾಣುತ್ತೆ. ನಮ್ಮ ಮನೆಗೆ ವೈಟು ಅಂದರೆ ಅಷ್ಟೇನು ಗಲೀಜೇನು ಅನಿಸೋದಿಲ್ಲ. ತುಂಬ ದುಗುಳಾಗುತ್ತೆ, ಅಂದರೆ ಮಣ್ಣು ಹೊರಗೆಚ್ಚು ಓಡಾಡೋದಿಲ್ಲ ಜಾಸ್ತಿ ನಾವು, ಅದಕ್ಕೋಸ್ಕರ ಏನು ಅನಿಸಲ್ಲ ನಮಗೆ ವೈಟ್ ಕಲರ್ ಇದ್ದರೂ ಕೂಡ. ನೋಡಿ ಇವಾಗ ಹೊಲ್ಕೊಂಡಾಗಿದೆ. ಅದು ಕಟ್ ಮಾಡಿಕೊಂಡು ಇಷ್ಟುದ್ದ ಇಟ್ಕೋಬೇಕು. ಒಂದೇ ಸಲ ತುಂಬ ಜಾಸ್ತಿ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ, ಸ್ವಲ್ಪ ಆದರೂ ಸಾಕು. ನಿಮಗೆ ಹೋಲ್ ಆಗುತ್ತೆ. ಇದು ನಾನು ಬೆರಳು ಇಟ್ಕೊಂಡಿದ್ದೀನಲ್ಲ, ಅದು ಹೋಲ್ ಥರ ಬರುತ್ತೆ. ದೊಡ್ಡದು ಬೇಡ ಅಂದರೆ ಒಂದು ಬೆರಳಿಂದ ಇಟ್ಕೊಳ್ರಿ, ಇಲ್ಲ ಚಿಕ್ಕದೇ ಇರಲಿ ಅಂದರೆ ಸ್ವಲ್ಪ ಇಟ್ಕೊಳ್ಳಿ. ದೊಡ್ಡದು ಬೇಕು ಅಂದರೆ ಒಂದು ಸ್ವಲ್ಪ ದೊಡ್ಡ ಹೋಲ್ ಆಗುತ್ತೆ. ಇದು ನಾನು 2 ಬೆರಳಲ್ಲಿ ಒಂದು ರೌಂಡ್ ಸುತ್ಕೊಂಡಿದ್ದೀನಿ. ಸೀರೆದಾದರೆ ಒಂದು 3 ರೌಂಡ್ ಸುತ್ಕೊಳ್ಳಿ. ಇದು ದಪ್ಪ ಇರೋದ್ರಿಂದ ನಾನು 1 ರೌಂಡ್ ಸುತ್ಕೊಂಡಿದ್ದೀನಿ. ಇದರಲ್ಲಿ ಇವಾಗ ಒಂದೊಂದು ನಾಟ್ ಹಾಕ್ಕೊಂಡು ಹೋಗ್ಬೇಕು. ಸುತ್ತ ಪಿನ್ನದ ಸಹಾಯದಿಂದ ಸುತ್ತ ಒಂದೊಂದು ನಾಟ್ ಹಾಕ್ಕೊಂಡು ಹೋಗ್ಬೇಕು. ಈ ಥರ ನೋಡಿ, ಈ ಥರ ನೋಡಿ ಸುತ್ತ ಈ ಥರ ಒಂದೊಂದು ನಾಟ್ ಹಾಕ್ಕೊಂಡು ಬರ್ತೀನಿ. ನೋಡಿ ಇದೇ ಥರ ಸುತ್ತ ಹಾಕೋಬೇಕು. ನೋಡಿ ಇವಾಗ ಒಂದೊಂದೇ ನಾಟ್ ಹಾಕ್ಕೊಂಡು ಬಂದಿದ್ದೀನಿ. ಇವಾಗ ಇದಕ್ಕೆ ಸೀರೆ ಬಟ್ಟೆ ಇದೆಯಲ್ಲ ಅದನ್ನು ತಗೊಂಡು ಇಲ್ಲೊಂದು ನಾಟಾದರೂ ಹಾಕೋಬೋದು, ಹೊಲಿಗೆನಾದರೂ ಹಾಕೋಬೋದು. ಈ ವೈಟ್ ಬಟ್ಟೆ ಏನಿದೆಯೋ ಅದಕ್ಕೆ ನೋಡಿ ಹತ್ತಿರ, ದೂರ ಅಲ್ಲ, ಈ ಥರ ಹತ್ತಿರ ಹಿಡ್ಕೊಂಡು ಹೊಲಿಗೆನಾದರೂ ಹಾಕೋಬೋದು, ಇಲ್ಲ ಒಂದು ಗಂಟಾದರೂ ಹಾಕೋಬೋದು. ಈ ಥರ ನಾಟ್ ಹಾಕೋಬೇಕು. ಈ ಥರ ಟೈಟಾಗಿರಬೇಕು. ಇವಾಗ ಅದು ಹಿಂದೆ ಹಾಕಿ ಈ ವೈಟ್ ಏನಿದೆಯಾ ಅದನ್ನು ರೌಂಡ್ ಶೇಪಿಗೆ ಬರೋಂಗೆ ಈ ಕೆಂಪುದೇನು ಬಟ್ಟೆ ಇದೆ ಆ ಬಟ್ಟೆಯಿಂದ ಒಂದೊಂದರಲ್ಲಿ 2 ಹಾಕ್ಕೊಂಡು ಹೋಗಬೇಕು. ಸ್ಟಾರ್ಟಿಂಗ್ ಒಂದೊಂದು ಹಾಕಿದ್ರೂ ಪರವಾಗಿಲ್ಲ, ಇಲ್ಲ 2 ಹಾಕ್ಕೊಂಡ್ರೂ ಪರವಾಗಿಲ್ಲ. ಅದು ಕರೆಕ್ಟಾಗಿ ಬರಬೇಕು ಬಟ್ಟೆ. ಅದು
ನೋಡಿ ವೈಟ್ ಬಟ್ಟೆ ಹಿಡ್ಕೊಂಡೆ ಒಂದೊಂದರಲ್ಲಿ ಎರಡೆರಡು ಹಾಕೊಳ್ತಾ ಹೋಗಬೇಕು. ಈ ಥರ ತುಂಬ ಟೈಟು ಬೇಡ, ತುಂಬ ಲೂಜು ಬೇಡ, ಕರೆಕ್ಟಾಗಿರೋಂಗೆ ಹಾಕ್ಕೋಬೇಕು. ಇಲ್ಲಿ ನಾನು ಫುಲ್ಲು ಒಂದೊಂದರಲ್ಲಿ ಎರಡೆರಡು ಹಾಕ್ಕೊಂಡು ಬರ್ತೀನಿ. ನೋಡಿ ಒಂದರಲ್ಲಿ ಎರಡೆರಡು ಹಾಕಿದ್ದೀನಿ. ನಾನು ಎರಡೆರಡು ನಾಟ್ ಹಾಕ್ಕೊಂಡು ಬಂದಿದ್ದೀನಿ ಕೆಂಪು ದಾರದಲ್ಲಿ. ಕೆಂಪು ಬಟ್ಟೆಯಿಂದ ಒಂದೊಂದರಲ್ಲಿ ಎರಡು ಹಾಕಿದ್ದೀನಿ. ಇವಾಗ ಕೆಂಪು ಬಟ್ಟೆನ ರೌಂಡಲ್ಲಿ ಇಟ್ಕೊಂಡು ಈಗ ವೈಟ್ ಬಟ್ಟೆ ಏನಿದೆ ಅದಕ್ಕೆ ಪಿನ್ ಹಾಕ್ಕೊಂಡು ಇದರಲ್ಲಿ ಕೂಡ ನಾಟ್ ಹಾಕ್ಕೊಳ್ತಾ ಹೋಗಬೇಕು. ಈ ಥರ ಹಿಡ್ಕೊಂಡು ಒಂದೊಂದು ನಾಟ್ ಹಾಕ್ಕೋಬೇಕು. ಪಿನ್ನು ಗಟ್ಟಿ ಇರೋ ತಗೊಳ್ಳಿ. ಆಮೇಲೆ ಹೆಬ್ಬೆರಳಿಂದ ಒಳಗೆ ದೂಡಿ ಬೇಗ ಹೋಗುತ್ತೆ. ಹಾಗೆ ಡೈರೆಕ್ಟ್ ಹಾಕಿದರೆ ಹೋಗೋದಿಲ್ಲ, ಟೈಟ್ ಇರುತ್ತಲ್ಲ, ಅದಕ್ಕೋಸ್ಕರ ಹೆಬ್ಬೆರಳಿಂದ ಒಳಗಡೆ ದೂಡಿದರೆ ಹೋಗ್ತೈತದು. ಈಗ 1 ರೌಂಡ್ ಆಗಿ 2 ರೌಂಡ್ ಆಗಿದೆ. ಇವಾಗ ಇದು ಹೀಗೇನೆ ನಿಮಗೆ ಎಷ್ಟು ದೊಡ್ಡದು ಬೇಕು ಎಷ್ಟು ಚಿಕ್ಕದು ಬೇಕು ಮಾಡ್ಕೋಬೋದು. ಇದು ಕೂಡ ನಾನು ಈ ಥರ ಹಿಡ್ಕೊಂಡೆ ಹೊಲ್ಕೋಬೇಕು. ನೋಡಿ ಒಂದೊಂದು ನಾಟಲ್ಲಿ ಎರಡೆರಡು ನಾಟ್ ಹಾಕ್ಕೋಬೇಕು. ಈ ಥರ ಒಂದರಲ್ಲಿ ಎರಡು ಹಾಕ್ಕೊಳ್ತಾ ಹೋಗಬೇಕು. ನಾನು ಫುಲ್ಲು ವಿಡಿಯೋ ಮಾಡಿದ್ದೆ, ಅದು 1 ಗಂಟೆ ಟೈಮ್ ತೊಗೊಂಡಿತ್ತು. ಅದಕ್ಕೋಸ್ಕರ ಅದನ್ನೆಲ್ಲ ಕಟ್ ಮಾಡಿ ಇಷ್ಟು ಚಿಕ್ಕ ವಿಡಿಯೋ ಮಾಡಿ ಹಾಕಿದ್ದೀನಿ. ಫಾಸ್ಟ್ ಮಾಡಿದ್ದೀನಿ ಅಂದರೆ ವಿಡಿಯೋನ 1 ಗಂಟೆ ವಿಡಿಯೋನ ಅರ್ಧ ಗಂಟೆಗೆ ತಂದು ಅರ್ಧ ಗಂಟೆ ವಿಡಿಯೋನ 24-25 ನಿಮಿಷಕ್ಕೆ ತಂದು ಫಾಸ್ಟ್ ಮಾಡಿ ಇಟ್ಟಿದ್ದೀನಿ. ಒಂದೊಂದರಲ್ಲಿ 2 ನಾಟ್ ಹಾಕ್ಕೋಬೇಕು. ಇವಾಗ ನೋಡಿ ಒಂದೊಂದರಲ್ಲಿ 2 ನಾಟ್ ಹಾಕ್ಕೊಳ್ಳಿ. ಸುತ್ತ ಇದೇ ಥರ ಹಾಕ್ಕೊಂಡು ಬರ್ತೀನಿ. ನೋಡಿ 2 ನಾಟ್ ಹಾಕ್ಕೊಂಡು ಬಂದಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಇದು ಫಸ್ಟು 1 ನಾಟು, ಆಮೇಲೆ 2 ನಾಟು, ಆಮೇಲೆ ಮತ್ತೆ 2 ನಾಟ್ ಹಾಕ್ಕೊಂಡಿದ್ದೀನಿ. ಇವಾಗ ಈ ಥರ ವೈಟ್ ಬಟ್ಟೆ ಏನಿದೆ ಅದನ್ನು ಈ ಥರ ಹಿಡ್ಕೊಂಡು ರೆಡ್ ಬಟ್ಟೆಯಿಂದ ನಾಟ್ ಹಾಕ್ಕೊಳ್ತಾ ಹೋಗಬೇಕು. ಈ ಥರ ಆದರೆ ಹೆಬ್ಬೆರಳಿಂದ ದೂಡಿದರೆ ಬೇಗ ಮೇಲೆ ಬರುತ್ತೆ ಅದು. ನೋಡಿ ಇದು 2 ಹಾಕಿದ್ದೀನಿ. ಇದು ಸಹ ಅಷ್ಟೇ. ಇದನ್ನ ಇವಾಗ ಈ ಥರ ಒಂದೊಂದು ನಾಟ್ ಹಾಕ್ಕೊಂಡು ಹೋಗಬೇಕು. ಇದು ವೈಟ್ ಬಟ್ಟೆನೇ, ಅದು ಹಿಡ್ಕೊಂಡು ರೌಂಡಲ್ಲೇ ಹೋಗ್ತಾ ಇರಬೇಕು. ಇದನ್ನು ಒಂದೊಂದು ನಾಟ್ ಹಾಕ್ಕೊಳ್ತಾ ಇದ್ದೇನೆ ಕೆಂಪು ಬಟ್ಟೆಯಿಂದ.
ಇದು ಒಂದೊಂದು ನಾಟ್ ಹಾಕ್ಕೋಬೇಕು. ತುಂಬ ಈಜಿ ಇದೆ, ಬೇಗ ಕೂಡ ಮಾಡ್ಕೋಬೋದು. ನಾವು ಮಧ್ಯೆ ಬಿಟ್ಟು ಕೆಲಸ ಮಾಡ್ತಾ 3 ದಿನಕ್ಕೆ ಹಾಕಿದ್ದೀನಿ. ಅಂದರೆ ಟೈಮ್ ಸಿಕ್ಕಾಗ ಸ್ವಲ್ಪ ಮ್ಯಾಟ್ ಹಾಕ್ತಾ ಇದ್ದೆ. ನೋಡಿ ಈ ಥರ ಒಂದೊಂದರಲ್ಲಿ ಒಂದೊಂದು ನಾಟ್ ಹಾಕ್ಕೋಬೇಕು. ತುಂಬ ಬೇಗ ಆಗುತ್ತೆ ಕೂತ್ಕೊಂಡ್ರೆ. ಇಲ್ಲ ಮಧ್ಯೆ ಕೆಲಸ ಮಾಡಿಕೊಂಡು ಬಿಡುವಿದ್ದಾಗ ಸ್ವಲ್ಪ ಕೂಡ ಹಾಕ್ಕೋಬೋದು. ಇದು ಸುತ್ತ ಈಗ ಎಲ್ಲದರಲ್ಲೂ ಒಂದೊಂದರಲ್ಲಿ ಒಂದೊಂದು ನಾಟ್ ಹಾಕ್ಕೊಬಿಡ್ತೀನಿ. ಒಂದೊಂದಕ್ಕೆ ಒಂದೊಂದೇ ನಾಟು ಇದು. ನೋಡಿ ಈಗ ಸುತ್ತ ಒಂದೊಂದರಲ್ಲಿ ಒಂದೊಂದು ನಾಟ್ ಹಾಕ್ಕೊಂಡಿದ್ದೀನಿ. ಇದೆರಡು ಇದೆ, ಕೆಳಗಿನ ಕೂಡ ಒಂದಿದೆ, ಇದು ಎರಡೆರಡು ಇದ್ದಾವೆ, ಇದು ಸಹ ಒಂದಿದೆ ಮೇಲ್ಗಡೆದು. ಇವಾಗ ವೈಟ್ ಬಟ್ಟೆಗೆ ಪಿನ್ ಹಾಕ್ಕೊಂಡು ಕೆಂಪು ಬಟ್ಟೆನ ರೌಂಡ್ಗೆ ಇಟ್ಕೊಂಡು ಇದು ಎರಡೆರಡು ಹಾಕಬೇಕು. ಇಲ್ಲ ಒಂದೊಂದಾದರೂ ಹಾಕ್ಕೋಬೋದು, ಏನು ತೊಂದರೆ ಇಲ್ಲ. ಎರಡು ಹಾಕಿದ್ರೂ ಚೆನ್ನಾಗಿರುತ್ತೆ. ಈ ಥರ ಮೇಲ್ಗಡೆ ರೆಡ್ ಕಲರ್ ಬಟ್ಟೆ ನಾವು ಸುತ್ತ ರೌಂಡಿಗೆ ಇಟ್ಕೊಂಡಿರ್ತೀವಿ, ಹಾಕಿದಾಗ ಒಂದ್ಸಲ ಟೈಟಾಗಿ ಹಾಕೋಬೇಕು, ಲೂಸ್ ಇರುತ್ತೆ ಅದು. ಈ ಥರ ಟೈಟ್ ಮಾಡ್ಕೋಬೇಕು. ಒಂದೊಂದರಲ್ಲಿ ಎರಡೆರಡನ್ನು ಹಾಕ್ಕೊಳ್ತಾ ಹೋಗಬೇಕು. ರೆಡ್ ಕಲರ್ ಬಟ್ಟೆ ನೀಟಾಗಿ ಇಟ್ಕೊಂಡು ವೈಟ್ ಕಲರಿಂದ ಕರೆಕ್ಟಾಗಿ ಹಾಕ್ಕೊಳ್ತಾ ಹೋಗಬೇಕು. ಬಟ್ಟೆ ಕಮ್ಮಿ ಇದ್ದರೆ ಮತ್ತೆ ಹೊಲ್ಕೊಳ್ತಾ ಹೋಗಬೇಕು. ಇದು ಎರಡೆರಡು ಹಾಕಿದ್ದೀನಿ ಈಗ ವೈಟ್ ಕಲರಿಂದ. ಇದು ಫುಲ್ ರೌಂಡ್ ಹಾಕ್ಕೊಂಡು ಬರ್ತೀನಿ. ನೋಡಿ ಈ ಥರ ಒಂದೊಂದರಲ್ಲಿ ಎರಡೆರಡು ನಾಟ್ ಹಾಕ್ಕೊಂಡು ಬಂದಿದ್ದೀನಿ. ಎರಡೆರಡು ಹಾಕಿದ್ದೀನಿ ಎಲ್ಲ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನಿಮಗೆ ತೋರಿಸ್ಲಿಕ್ಕೋಸ್ಕರ ಲೆಗ್ಗಿನ್ಸನ್ನು ಉಪಯೋಗಿಸ್ಕೊಂಡು ತೋರಿಸ್ತಾ ಇದ್ದೀನಿ. ಇದು ಮತ್ತು ಕೆಂಪು ಬಟ್ಟೆಗೆ ಪಿನ್ ಹಾಕ್ಕೊಂಡು ಇನ್ನು ವೈಟ್ ಬಟ್ಟೆ ಏನಿದೆ ಸುತ್ತ ರೌಂಡ್ ಶೇಪಿಗೆ ಕವರ್ ಆಗಂಗೆ ಮಾಡ್ಕೋಬೇಕು. ಈ ಥರ ಹಿಡ್ಕೋಬೇಕು. ವೈಟ್ ಮೇಲೆ ಬಂದಾಗ ರೆಡ್ ತೊಗೋಬೇಕು, ರೆಡ್ ಮೇಲೆ ಬಂದಾಗ ವೈಟ್ ತೊಗೋಬೇಕು. ನೋಡಿ ಈಗ ವೈಟನ್ನು ರೌಂಡ್ ಶೇಪಿಗೆ ಇಟ್ಕೊಂಡು ರೆಡ್ ಬಟ್ಟೆನ ಒಂದೊಂದರಲ್ಲಿ ಎರಡೆರಡು ಹಾಕ್ಕೊಂಡು ಹೋಗಬೇಕು. ಇಲ್ಲಾಂದ್ರೆ ಒಂದೊಂದರಲ್ಲಿ ಒಂದೊಂದಾದರೂ ಹಾಕೋಬೋದು. ನೋಡಿ ಈ ಥರ ಒಂದೊಂದರಲ್ಲಿ ಒಂದೊಂದು ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ನೋಡಿ ಒಂದೊಂದು ನಾಟಲ್ಲಿ ಒಂದೊಂದು ಹಾಕ್ಕೊಂಡಿದ್ದೀನಿ. ಇವಾಗ ಒಂದೊಂದು ನಾಟಲ್ಲಿ ಒಂದೊಂದು ಹಾಕ್ಕೊಂಡಿದ್ದೀನಿ. ಈಗ ರೆಡ್ ಕಲರ್ ಬಟ್ಟೆಯನ್ನು ಸುತ್ತಲಿಕ್ಕೆ ಇಟ್ಕೊಂಡು ವೈಟ್ ಕಲರಿಂದ ಎರಡೆರಡು ನಾಟ್ ಹಾಕ್ಕೊಳ್ತೀನಿ.
ಕರೆಕ್ಟಾಗಿ ಇಟ್ಕೊಂಡು ಈ ಕೆಂಪು ರೆಡ್ ಕಲರ್ ಏನು ಬಟ್ಟೆ ಇದೆಯಲ್ಲ ಅದು ಕರೆಕ್ಟಾಗಿ ಸುತ್ಕೊತ ಹೋದರೆ ನಾವು ಏನಾಗುತ್ತೆ ಅಂದರೆ ಫೋಲ್ಡಿಂಗ್ ಆಗೋದಿಲ್ಲ, ನೀಟಾಗಿ ಬರುತ್ತೆ ನೋಡಿ. ಇಲ್ಲಿ ಒಂದೊಂದರಲ್ಲಿ ಒಂದೊಂದು ನಾಟ್ ಹಾಕ್ಕೊಳ್ತಾ ಇದ್ದೀನಿ. ಎರಡಾದರೂ ಹಾಕೋಬೋದು, ಒಂದಾದರೂ ಹಾಕೋಬೋದು. ಫುಲ್ ಹಾಕ್ಕೊಂಡು ಬರ್ತೀನಿ ಇವಾಗ. ನೋಡಿ ಇವಾಗ ಫುಲ್ ಆಗಿದೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಮ್ಯಾಟ್ ಮಾತ್ರ. ಇವಾಗ ವೈಟ್ ಬಟ್ಟೆ ಸುತ್ತಲಿಕ್ಕೆ ಇಟ್ಕೊಂಡು ರೆಡ್ ಬಟ್ಟೆನ ಯೂಸ್ ಮಾಡಿಕೊಂಡು ನಾಟ್ ಹಾಕ್ಕೊಳ್ತಾ ಇದ್ದೀನಿ. ಒಂದೊಂದ್ಸತಿ ಬಟ್ಟೆ ಅಲ್ಲೇ ಸಿಕ್ಕಾಕೊಂಡಿರುತ್ತೆ, ನೋಡಿಕೊಂಡು ಎಳ್ಕೊಂಡು ಹಾಕೋಬೇಕು. ಈ ಥರ ಕರೆಕ್ಟಾಗಿ ಮಾಡ್ಕೋಬೇಕು. ಈ ವೈಟ್ ಬಟ್ಟೆ ಸಮೇತನೇ ಹೊಲ್ಕೊತ ಹೋಗಬೇಕು. ನೋಡಿ ಈ ಥರ. ಇದು ಕೂಡ ನೀವು ಒಂದಾದರೂ ಹಾಕೋಬೋದು, ಎರಡಾದರೂ ಹಾಕೋಬೋದು. ಎಷ್ಟು ಹಾಕಿದ್ರೂ ಏನು ಪ್ರಾಬ್ಲಮ್ ಏನು ಆಗೋದಿಲ್ಲ. ಇದು ಕೂಡ ಒಂದೊಂದು ನಾಟ್ ಹಾಕ್ಕೊಂಡಿದ್ದೀನಿ ನಾನು. ಇವಾಗ ನೆಕ್ಸ್ಟ್ ಹಾಕೋದು ಎರಡೆರಡು ನಾಟ್ ಹಾಕ್ಕೋಬೇಕು. ಎರಡೆರಡು ನಾಟ್ ಹಾಕ್ಕೊಂಡಿದ್ದೀನಿ. ಒಂದು ನಾಟ್ ಹಾಕ್ಕೊಂಡ್ಮೇಲೆ ಮತ್ತೆ ಎರಡೆರಡು ನಾಟ್ ಹಾಕ್ಕೊಂಡಿದ್ದೀನಿ. ಇವಾಗ ಮತ್ತೆ ರೆಡ್ ಕಲರ್ ಬಟ್ಟೆಯನ್ನು ಸುತ್ತಲಿಕ್ಕೆ ಇಟ್ಕೊಂಡು ವೈಟ್ ಕಲರ್ ಬಟ್ಟೆಯಿಂದ ಎರಡೆರಡು ನಾಟ್ ಹಾಕ್ಕೋಬೇಕು. ಇವಾಗ ಫುಲ್ ಹೊಲ್ದಾದ್ಮೇಲೆ ನಿಮಗೆ ತೋರಿಸ್ತೀನಿ ಆಯಿತಾ.
ಇಲ್ಲಿಂದ ಬಟ್ಟೆ ಕಡಿಮೆ ಆಗಿತ್ತು, ಮತ್ತೆ ಬೇರೆ ಬಟ್ಟೆ ಅಡ್ಜಸ್ಟ್ ಮಾಡ್ಕೊಳ್ತೀನಿ. ಇದಕ್ಕೆ ಕೆಂಪು ಸೀರೆ ಖಾಲಿ ಆಯಿತು, ಅವಾಗೊಂದು ಮ್ಯಾಟ್ ಹಾಕಿದ್ದೆ, ಇವಾಗೊಂದು ಮ್ಯಾಟ್ ಹಾಕ್ತಾ ಇದ್ದೇನೆ. 2 ಮ್ಯಾಟಿಗೆ ಖಾಲಿ ಆಗಿದೆ ಇದು. ಇದನ್ನ ಇವಾಗ ಫುಲ್ ಹಾಕ್ಕೊಂಡು ಬರ್ತೀನಿ. ನೋಡಿ, ಇದಿಲ್ಲಿ ಖಾಲಿ ಐತಿ. ಇವಾಗ ಬೇರೆದು ಸೀರೆದು ಪೀಸನ್ನು ಹಾಕ್ಕೊಂಡಿದ್ದೀನಿ. ನಿಮಗೆ ದೊಡ್ಡದು ಬೇಕು ಅಂದರೆ ದೊಡ್ಡದು ಮಾಡ್ಕೋಬೋದು, ಇಷ್ಟ ಬೇಡ ಅಂದ್ರೂ ಇಷ್ಟಾದ್ರೂ ಬಿಡ್ಬೋದು. ನೋಡಿ, ಟೈಟ್ ಮಾಡಿ ಎರಡೆರಡು ಹಾಕ್ಕೊಳ್ತಾ ಹೋಗ್ತೀನಿ. ನೋಡಿ, ಎರಡೆರಡು ನಾಟ್ ಹಾಕ್ಕೊಂಡು ಬಂದಿದ್ದೀನಿ. ಎಷ್ಟು ದೊಡ್ಡಕ್ಕಿದೆ, ತುಂಬ ದೊಡ್ಡದಿದೆ ಇದು. ದೊಡ್ಡದು ಮಾಡಿದ್ದೀನಿ, ಎರಡೆರಡು ಹಾಕ್ಕೊಂಡು ಬಂದಿದ್ದೀನಿ ಲಾಸ್ಟಿಗೆ. ಇದನ್ನ ಇವಾಗ ಲಾಕ್ ಮಾಡಿ ಈ ಥರ ಅದೆಷ್ಟಿದೆಯೋ ಅಷ್ಟು ಹೊಲ್ಕೊಂಡು ಆಮೇಲೆ ಸೂಜಿ ದಾರದಿಂದ ಸ್ಟಿಚಿಂಗ್ ಮಾಡ್ಕೊಳ್ತೀನಿ. ನೋಡಿ, ಆಗಿದೆ ಇದು. ಇದನ್ನ ಇವಾಗ ಈ ಥರ ಹಿಂಭಾಗ ಫೋಲ್ಡಿಂಗ್ ಹಿಂಗೆ ತಕ್ಕೊಂಡು ಇಲ್ಲೊಂದು ಟೈಟಾಗಿ ಹೊಲಿಗೆ ಹಾಕ್ಕೋಬೇಕು ಸೂಜಿ ದಾರದಿಂದ. 2 ಎಳೆ ದಾರ ತಗೊಳ್ಳಿ, ಟೈಟಾಗಿ ಹೊಲಿಗೆ ಹಾಕ್ಕೊಳ್ಳಿ. ಇದನ್ನು ಸಹ ಕಟ್ ಮಾಡಿ ಅಲ್ಲೇ ಫೋಲ್ಡ್ ಮಾಡಿ ಹೊಲಿತೀನಿ. ಸೀರೆ ಪೀಸ್ ಇತ್ತಲ್ಲ ಅದನ್ನು ಕೂಡ ಕಟ್ ಮಾಡಿ ಹೊಲ್ಕೊಳ್ತಾ ಇದ್ದೀನಿ. ನೋಡಿ, ಇದಾಗಿದೆ. ಸ್ಟಾರ್ಟಿಂಗ್ 1 ನಾಟ್ ಹಾಕ್ಕೋಬೇಕು, ಆಮೇಲೆ ನೆಕ್ಸ್ಟು 2 ನಾಟ್ ಹಾಕ್ಕೋಬೇಕು. ಅದು 2 ರೌಂಡ್ 2 ನಾಟ್ ಹಾಕ್ಕೊಂಡ್ಮೇಲೆ ಆಮೇಲೆ 1 ನಾಟ್ ಹಾಕ್ಕೋಬೇಕು. ಈ ಥರ ಹಾಕ್ಕೊಳ್ತಾ ಹೋದರೆ ನೋಡಿ, ಈ ಥರ ಇಟ್ಕೊಂಡ್ರೆ ಚಿಕ್ಕದು ಬರುತ್ತೆ. ಈ ಥರ ರೌಂಡ್ ಶೇಪ್ ಫುಲ್ ಮಧ್ಯೆ ಹೋಲ್ ಇದೆಯಲ್ಲ ಅದು. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.